पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಉದ್ದ ಹೆಚ್ಕೊಂಡು ಆಯಿತಾ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೋಬೇಕು. ನೆಕ್ಸ್ಟ್ ಇವಾಗ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ಸ್ವಲ್ಪ ಫೈನ್ ಚಾಪ್ ಮಾಡೋಂಗಿದ್ರೆ ಫೈನ್ ಚಾಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನು ಚಾಪ್ ಮಾಡೋಂಗಿದ್ರೆ ಚಾಪ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋದು. ಓಕೆ. ಆಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಪಿಂಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಓಕೆ, ನೀವು ಯಾವ ಸಾಲ್ಟ್ ಆದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಬೇಕಾ ಅಥವಾ ರೆಡ್ ಚಿಲ್ಲಿ ಬೇಕಾ ನೋಡಿಕೊಂಡು ಅದು ಒಂದು ಚಿಲ್ಲಿ ಒಂದು ಆ್ಯಡ್ ಮಾಡ್ಕೋಬೇಕು. ಓಕೆ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಉಪ್ಪು ಎಲ್ಲದು ಮಸಾಲ ಹೊಂದ್ಕೊಂಡಾಗ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಗ್ರೀನ್ ಚಿಲ್ಲಿ ಆದರೂ ಹಾಕೋಬೋದು, ರೆಡ್ ಚಿಲ್ಲಿ ಆದರೂ ಹಾಕೋಬೋದು. ಓಕೆ, ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ ಹಾಕ್ಕೊಳ್ತೀನಿ ನಾನು. ರೆಡ್ಡು ಗ್ರೀನ್ ಯಾವುದಾದ್ರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದೆಲ್ಲ ಮತ್ತೆ ಎಲ್ಲದು ಕಲಿಸ್ಕೋಬೇಕು. ಹಿಂಗೆ ಇವಾಗಾದರೂ ಇನ್ನು ಸ್ವಲ್ಪ ಚಾಪ್ ಮಾಡೋಂಗಿದ್ರೆ ಚಾಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಚೆನ್ನಾಗಿ ಕಲ್ಕೋಬೇಕು. ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಳಂಗ. ಇನ್ನೂ ಸ್ವಲ್ಪ ಏನಾದರೂ ಸ್ಪೈಸಸ್ ಬೇಕಂದರೆ ಹಾಕೋಬೋದು. ಸಾಕಿಷ್ಟೇ, ನನಗೆ ಜಾಸ್ತಿ ಸ್ಪೈಸಸ್ ಎಲ್ಲ ಬೇಡ ಅಂದರೆ ಇಷ್ಟೇ ಆಗಲಿ. ಓಕೆ, ನೆಕ್ಸ್ಟ್ ಇವಾಗ ಗೋಧಿ ಹಿಟ್ಟು. ಓಕೆ, ಚಪಾತಿ ಹಿಟ್ಟು ಏನೈತಲ್ಲ ಅದು ಕಲಸಿ ತೊಗೊಂಡಿದ್ದೀನಿ. ಈಗ ಚಿಕ್ಕ ಚಿಕ್ಕ ಮುದ್ದೆಗಳು ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಒಂದು ಈ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇದರಲ್ಲಿ ಸ್ಟಫಿಂಗ್ ಎಲ್ಲ ಹಾಕೋದು. ಓಕೆ, ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಈಗ ಪರೋಟ ಮಾಡ್ತೀವಲ್ಲ ಆ ರೀತಿ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಆಯಿತಾ. ನೆಕ್ಸ್ಟ್ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಎಲ್ಲ ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಲಟ್ಟಿಸ್ಬೇಕು. ಎಲ್ಲ ಅದೇ ಈ ರೀತಿ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಕ್ಲೋಸ್ ಮಾಡಿ ಎರಡು ಸೈಡ್ ನೀಟಾಗಿ ಬೆನೆಸ್ಕೋಬೇಕು. ಎಣ್ಣೆ ಹಚ್ಕೊಂಡು ಫಸ್ಟ್ ತವ ಕಾಯಲ್ಲಿಟ್ಟು ಬೆನೆಸ್ಕೋಬೇಕು. ಓಕೆ, ಎರಡು ಸೈಡ್ ಬೆನೆಸ್ಕೋಬೇಕು. ಓಕೆ, ನೆಕ್ಸ್ಟ್ ಎಲ್ಲವನ್ನು ಹಾಗೆ ಬೇಯಿಸ್ಕೋಬೇಕು. ನೀವೆಷ್ಟು ಮಾಡಿದ್ದೀರಿ ನೋಡಿಕೊಂಡು ದೊಡ್ಡ ಸೈಜ್ ಆದರೂ ಮಾಡ್ಬೋದು, ಚಿಕ್ಕ ಸೈಜ್ ಆದರೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು ಓಕೆ, ಎಲ್ಲ ಬೇಯಿಸ್ಕೊಂಡು ಎಣ್ಣೆ ಹಚ್ಕೋಬೇಕು ಎಲ್ಲಕ್ಕೂ. ನೆಕ್ಸ್ಟ್ ಇವಾಗ ಹೇಗಿದೆ ಬೆನೆಸ್ಕೊಂಡು ಎಲ್ಲದಕ್ಕೆ ಎಣ್ಣೆ ಹಚ್ಕೊಂಡು ಓಕೆ ಎಲ್ಲ ಸೈಡ್ ನೀಟಾಗಿ ಬೆಳೆಸ್ಕೊಂಡು. ಸಾರು ಪಲ್ಯ ಚಟ್ನಿ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇದನ್ನು ಬೆಳೆಸ್ಕೊಂಡು ಎಲ್ಲವನ್ನು ಟರ್ನ್ ಮಾಡ್ಕೋಬೇಕು. ಈ ಸೈಡ್ ಟರ್ನ್ ಮಾಡ್ಕೊಂಡು ಮತ್ತು ಈ ಸೈಡ್ನ ಎಣ್ಣೆ ಹಚ್ಚಬೇಕು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ತಿನ್ನೋದು ಬೇಕೇನೋ ಅನ್ನೋ ಬದಲು ಇದನ್ನು ಡಿಫ್ರೆಂಟಾಗಿ ಮಾಡ್ಕೊಬೋದು. ಪರೋಟ, ಆನಿಯನ್ ಹಾಗೂ ಟೊಮೊಟೊ ಪರೋಟ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಪಲ್ಯ, ಸಾರು, ಚಟ್ನಿ ಪುಡಿ ಏನೂ ಮಾಡೋಕ್ಕೆ ಟೈಮ್ ಇಲ್ಲ, ಅಥವಾ ಇದು ತಿಂದು ಬೇಜಾರಾಗಿದ್ದರೆ ಇದು ಮಾಡ್ಕೊಬೋದು. ಮಕ್ಕಳು ಸ್ಕೂಲಿಗೆ ಹೋಗೋಕೆ ಲಂಚ್ ಬ್ಯಾಗಿಗೂ ಬರುತ್ತೆ, ಆಫೀಸ್ಗೆ ಹೋಗೋರಿಗೂ ಬರುತ್ತೆ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.